ಹಲೋ ಪ್ರೀತಿಯ ಆರ್ನೆಸನ್ ಸ್ಟೂಡೆಂಟ್ಸ್, ನಿಮ್ಗೋಸ್ಕರ ಈ ವಿಡಿಯೋ. ತುಂಬಾ ಜನ ನಮ್ಗೆ ಮೆಸೇಜ್ ಮಾಡ್ತಿದ್ರಿ ಮತ್ತೆ ಕಾಲು ಕೂಡ ಮಾಡಿ ಕೇಳ್ತಾ ಇದ್ರಿ. ಸೊ ಹೇಗೆ ಇಂಟರ್ನ್ಶಿಪ್ ನ ನೀವು ಈಗ 7ನೇ ಸೆಮಿಸ್ಟರ್ ಫಾರ್ ಎಕ್ಸಾಂಪಲ್ ನಾನು ಕೊಟ್ಬಿಡ್ತೀನಿ ನಂದು ಏನು ಅಂದ್ರೆ, ಸೊ ಈಗ ನಿಮ್ ಸೀನಿಯರ್ಸ್ ಏನಿದ್ರೆ, ನಿಮ್ಮ ಸೀನಿಯರ್ಸ್ ಅಂದ್ರೆ ಸೊ ಈಗ 8ನೇ ಸೆಮಿಸ್ಟರ್ ಇರೋರು, ಅವರು ಈ ಸಲ ಇಂಟರ್ನ್ಶಿಪ್ ಮಾಡ್ಕೋತಿದ್ರೆ ಅವ್ರ ಎಕ್ಸಾಮ್ ಬರೋದು ಜೂನ್. ಅಂದ್ರೆ ನಿಮ್ಗೆ ಎಕ್ಸಾಮ್ ಇರುತ್ತಲ್ಲ, ಸೊ ಹತ್ತರದಲ್ಲಿ ಜೂನ್ ಅಥವಾ ಜುಲೈಯಲ್ಲಿ ಅವ್ರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಆ ಇಂಟರ್ನ್ಶಿಪ್ ಏನ್ ಮಾಡ್ಕೊಂಡಿರ್ತಾರೆ ಅದ್ರ ಎಕ್ಸಾಮ್ ಇರುತ್ತೆ. ಸೊ ಅದೇ ತರ ಈಗ ಆಲ್ರೆಡಿ 7ನೇ ಸೆಮಿಸ್ಟರ್ ತುಂಬಾ ಕಾಲೇಜಸ್ ಮಿನಿಮಮ್ ಸಮ್ ಕಾಲೇಜಸ್ ಮಾತ್ರನೇ ಸೊ ಆಲ್ರೆಡಿ ಇಂಟರ್ನ್ಶಿಪ್ ನ ಅವ್ರಿಗೆ ಕಳಿಸ್ಬಿಟ್ಟು ಅವರಿಂದ ಪ್ರಾಕ್ಟಿಕಲ್ ಏನ್ ನಾಲೆಡ್ಜ್ ತಿಳ್ಕೊಂಡಿದ್ರೆ ಅದನ್ನ ಇಲ್ಲಿ ಸೊ ಎಕ್ಸಾಮ್ ಆಗಿ ಮಾಡ್ತಾ ಇದಾರೆ. ಸೊ ಅವ್ರೇನ್ ವರ್ಕ್ ಮಾಡಿದ್ರು ಕಂಪ್ನಿಲಿ ಅಥವಾ ಇಂಟರ್ನ್ಶಿಪ್ ಹೋಗಿ ಅಥವಾ ಎಲ್ಲೋ ಒಂದು ಟ್ರೈನಿಂಗ್ ಸೆಂಟರ್ ಹೋಗಿ ಅವ್ರೇನ್ ಕಲ್ತಿದ್ರು ಅದನ್ನ ಇಲ್ಲಿ ಎಕ್ಸಾಮ್ ರೂಪದಲ್ಲಿ ಅವರು ನಿಮ್ಗೆ ಮಾಡ್ತಾ ಇರ್ತಾರೆ. ಅಂದ್ರೆ ನಿಮ್ಗೆಲ್ಲ ಸೊ ನಿಮ್ಮ ಸೀನಿಯರ್ಸ್ಗೆ, ಸೊ 7ನೇ ಸೆಮಿಸ್ಟರ್ ಹೋಗಿರೋರಿಗೆ ಅದನ್ನ ನಿಮ್ಮ ಸೀನಿಯರ್ಸ್ ಒಂದ್ಸಲ ಕೇಳಿ ಗೊತ್ತಿರುತ್ತೆ. ಅದೇ ತರ ಸೊ ನೀವು 7ನೇ ಸೆಮಿಸ್ಟರ್ ಅಲ್ಲೇ ಮೋಸ್ಟ್ ಆಫ್ ದಿ ಕಾಲೇಜಸ್ ಸೆಲೆಕ್ಟ್ ಮಾಡೋದೆ ಸೊ 7ನೇ ಸೆಮಿಸ್ಟರ್. ಯಾಕೆಂದ್ರೆ ಸೊ 8ನೇ ಸೆಮಿಸ್ಟರ್ ಫ್ರೀ ಆಗಿರ್ಲಿ ಅಂತ ಕೆಲವು ಕಾಲೇಜಸ್ ಡಿಸೈಡ್ ಮಾಡ್ಕೊಂಡಿರ್ತವೆ. ಸೊ ಆದ್ರೆ ಕೆಲವು ಕಾಲೇಜಸ್ ಇರ್ತವೆ ಸೊ ಫ್ರೀ ಬಿಡಲ್ಲ. ಈಗ ನಾನು ಕೊಡ್ತಾರೆ ಎಕ್ಸಾಂಪಲ್, ಸೊ 7ನೇ ಸೆಮಿಸ್ಟರ್ ಸೆಲೆಕ್ಟ್ ಮಾಡ್ಲಿ ಅಥವಾ 8ನೇ ಸೆಮಿಸ್ಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸ್ಕೀಮ್ಸ್ ಇರ್ತವೆ ಅದರಲ್ಲಿ. ಸೊ ಅದರಲ್ಲೂ ಕೂಡ ಸ್ಕೀಮ್ಸ್ ಇರುತ್ತೆ. ಸ್ವಾಪಬಲ್ ಸಿಸ್ಟಮ್ 7 ಮತ್ತು 8ನೇ ಸೆಮಿಸ್ಟರ್ ಸ್ವಾಪಬಲ್ ಸಿಸ್ಟಮ್. ಇಂಟರ್ನ್ಶಿಪ್ ನ ನೀವು ಯಾವ ಸೆಮಿಸ್ಟರ್ ಬೇಕಾದ್ರೂ ಮಾಡ್ಕೋಬಹುದು, ಪ್ರಾಜೆಕ್ಟ್ ಕೂಡ ಯಾವ ಸೆಮಿಸ್ಟರ್ ಬೇಕಾದ್ರೂ ಮಾಡ್ಕೋಬಹುದು, ಆ ತರ ಇರುತ್ತೆ. ಸೊ 7ನೇ ಸೆಮಿಸ್ಟರ್ ಅಲ್ಲಿ ನಿಮಗೆ ಬಂದಾಗ ಸೊ ಒಂದ್ ವೇಳೆ ನಿಮ್ ಕಾಲೇಜಲ್ಲಿ ಇಂಟರ್ನ್ಶಿಪ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. B2 ಇಂಟರ್ನೆಟ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ಸೊ ಐ ಹೋಪ್ ಅದನ್ನ ನಾವು ತುಂಬಾ ವಿಡಿಯೋಸ್ ಅಲ್ಲಿ ಹೇಳ್ಕೊಟ್ಟಿರ್ತೀವಿ ನಿಮ್ಗೆ. ಸೊ ಗೊತ್ತಿಲ್ಲ ತಿಳ್ಕೊಳ್ಳಿ. ಸೊ ವಿಡಿಯೋಸ್ ಚೆಕ್ ಮಾಡ್ತಾ ಹೋಗಿ, ನಮ್ಮ ಯೂಟ್ಯೂಬ್ ಅಲ್ಲಿ ಇರುತ್ತೆ ಹೇಗೆ ಅದು ಇದನ್ನ ಮಾಡೋದು ಅಂತ. ಸೊ ಎಲ್ಲ ಕೂಡ ಅಲ್ಲೇ ನಿಮ್ಗೆ ಸಿಗ್ತಾ ಹೋಗುತ್ತೆ. ಹೇಗೆ ನಾವು B2 ಇಂಟರ್ನೆಟ್ ಅಲ್ಲಿ ನೀವ್ ಹೇಗೆ ಸರ್ಚ್ ಮಾಡೋದು, ಹೇಗೆ ಕಂಪ್ನಿ ಸರ್ಚ್ ಮಾಡೋದು, ಮತ್ತೆ ಸೊ ಅದರಲ್ಲಿ ಸಮ ಕ್ಯಾಟಗರೀಸ್ ಬರ್ತದೆ, ಅದನ್ನ ಹೇಗೆ ಆ ಕಂಪ್ನೀಸ್ ಹೇಗೆ ಹುಡ್ಕೋದು, ಸೊ ಯಾವ್ದು ಬೆಸ್ಟ್, ನಮ್ಗೆ ಯಾವ್ದು ಬೆಸ್ಟ್, ಸೊ ಫ್ರೀ ಆಗಿ ಹೇಗೆ ತಗೊಳ್ಳೋದು ಇಂಟರ್ನ್ಶಿಪ್ ನ, ಮತ್ತೆ ಸ್ಟೈಫಂಡ್ ಹೇಗೆ ತಗೊಳ್ಳೋದು ಇಂಟರ್ನ್ಶಿಪ್ ನ. ಸೊ ಎಲ್ಲಾ ಕೂಡ ನೀವು ಅದೇ ತರ ಹುಡುಕಿ ನೀವು ತಗೋಬೇಕಾಗಿರೋದು. ಅದನ್ನ ನಾವು ಕ್ಲಿಯರ್ ಆಗಿ ಸೊ ಯಾವಾಗ B2 ಇಂಟರ್ನೆಟ್ ಪೋರ್ಟಲ್ ಸ್ಟಾರ್ಟ್ ಆಗಿ ನಾವು ಮುಂಚೆನೂ ನಾವು ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀವಿ. ನೀವು ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ. ನಮ್ಮ ಚಾನಲ್ ಅಲ್ಲಿ ಪ್ರತಿಯೊಂದು ವಿಡಿಯೋಸ್ ಕ್ಲೀನ್ ಆಗಿ ಜಾಸ್ತಿ ನಾವು ಹಾಕಿದ್ರೆ ಇಂಟರ್ನ್ಶಿಪ್ ಮೇಲೆ. ಓಕೆನಾ? ಸೊ ನಿಮ್ಗೆ ಏನಾದ್ರು ಒಂದ್ ವೇಳೆ ಇಂಟರ್ನ್ಶಿಪ್ ನ 7ನೇ ಸೆಮಿಸ್ಟರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಹೇಗೆ ಇಂಟರ್ನ್ಶಿಪ್ ನ ನೀವು ಚೂಸ್ ಮಾಡೋದು. ಸೊ ಫಸ್ಟ್ B2 ಇಂಟರ್ನ್ಶಿಪ್ ಪೋರ್ಟಲ್ ಅಲ್ಲಿ ಸೊ 3 ಕ್ಯಾಟಗರಿ ಇರ್ತವೆ. ಓಕೆನಾ? ಸೊ 3 ಕ್ಯಾಟಗರಿ ಇರ್ತವೆ. ಸೊ ಆ ಕ್ಯಾಟಗರಿ ಯಾವ್ಯಾವ? ಮೊದಲನೇದಾಗಿ ಫ್ರೀ ಇಂಟರ್ನ್ಶಿಪ್. ಸೊ ಫ್ರೀ ಇಂಟರ್ನ್ಶಿಪ್ ಅಲ್ಲಿ ಸೊ ಕೆಲವು ಕಂಪ್ನೀಸ್ ರಿಜಿಸ್ಟರ್ ಆಗಿರ್ತವೆ ಫ್ರೀ. ಸೊ ಎಲ್ಲಾ ಕಂಪ್ನೀಸ್ ಬಿಡೋದಿಲ್ಲ ಫ್ರೀನ. ಸೊ ಕೆಲವು ಕಂಪ್ನಿಗಳು ಮಾತ್ರ, ಸ್ಟಾರ್ಟ್ಅಪ್ ಕಂಪ್ನಿಗಳು, ಮತ್ತೆ ಆಲ್ರೆಡಿ ಗೌರ್ಮೆಂಟ್, ಸೊ ಲೈಕ್ ಈಗ DRDO ಮತ್ತೆ HAL, HCL, ಮತ್ತೆ ಇನ್ನೊಂದು ಯಾವ್ದು BEL, ಈ ತರ ಕಂಪ್ನಿಗಳನ್ನ ಫ್ರೀ ಆಗಿ ಬಿಡ್ತಾವ. ಯಾಕೆಂದ್ರೆ ಸ್ಟೂಡೆಂಟ್ಸ್ ನಮ್ಮ ಕಂಪ್ನಿಗೆ ಬಂದು ಸೊ ಕೆಲವು ಟೂಲ್ಸ್ ನ ಹೇಗೆ ಯೂಸ್ ಮಾಡೋದು, ಕೆಲಸನ ಕಾಂಪೊನೆಂಟ್ಸ್ ಹೇಗೆ ಯೂಸ್ ಮಾಡೋದು, ಮತ್ತೆ ಈ ಒಂದು ಕಂಪ್ನಿ ಹೇಗೆ ಗ್ರೋ ಮಾಡೋದು ಅಂತ ಅವ್ರು ಯೋಚನೆ ಮಾಡಿ ಫ್ರೀ ಇಂಟರ್ನ್ಶಿಪ್ ನ ಸೊ B2 ಇಂಟರ್ನೆಟ್ ಒಂದೇ ಪೋರ್ಟಲ್ ಅಲ್ಲಿ ಒಂದೇ ಅಲ್ಲ, ಬೇರೆ ಬೇರೆ ಪೋರ್ಟಲ್ ಬಿಡ್ತಾರೆ. AICT ಪೋರ್ಟಲ್ ಇದರೆಲ್ಲ ಬಿಡ್ತಾರೆ. ನೀವು ಅದನ್ನ ಅಷ್ಟೊಂದು ತಿಳ್ಕೊಳಕ್ ಹೋಗ್ಬಿಡಿ. ಜಸ್ಟ್ B2 ಇಂಟರ್ನೆಟ್ ಪೋರ್ಟಲ್ ಅಲ್ಲಿ ಸೊ ಈ ತರ ಬಿಟ್ಟಿರ್ತಾರೆ. B2 ಇಂಟರ್ನೆಟ್ ಪೋರ್ಟಲ್ ಫ್ರೀ ಅಂತ ಬಿಟ್ಟಿರ್ತಾರೆ. ಆ ಕಂಪ್ನಿನ ಚೂಸ್ ಮಾಡ್ಬೇಕು. ಹೇಗೆ ಫ್ರೀ ಅಂತ ಹುಡ್ಕೋದು ಅಂದ್ರೆ, ಸೊ ನೀವು ಜಸ್ಟ್ ಅಲ್ಲಿ ಕ್ಯಾಟಗರಿ ಇರುತ್ತೆ. ಸೊ ಕ್ಯಾಟಗರಿ ಒಳಗೆ ಈ ತರ ಡ್ರಾಪ್ ಡೌನ್ ಇರುತ್ತೆ. ಸೊ ಫಸ್ಟ್ ಫ್ರೀ ಈ ತರ ಇರುತ್ತೆ, ಫ್ರೀ. ಮತ್ತೆ ಅದ್ರ ಕೆಳಗಡೆ ಸ್ಟೈಫಂಡ್ ಈ ತರ ಇರುತ್ತೆ, ಸ್ಟೈಫಂಡ್. ಮತ್ತೆ ಅದ್ರ ಕೆಳಗೆ ಈ ತರ ಡ್ರಾಪ್ ಡೌನ್ ಇರುತ್ತೆ, ಹಿಂಗ್ ಡ್ರಾಪ್ ಡೌನ್ ಹಿಂಗಿರುತ್ತೆ. ಸೊ ಇಲ್ಲಿ ಪೇಯ್ಡ್ ಇರುತ್ತೆ. ಓಕೆನಾ? ಈ ತರ ಪೇಯ್ಡ್ ಇರುತ್ತೆ. ಸೊ ಈ ತರ ಡ್ರಾಪ್ ಡೌನ್ ಅಲ್ಲಿ ನೀವು ಫ್ರೀ ಅಂತ ಹುಡುಕಿದ ತಕ್ಷಣ ಸೊ ಲಾಟ್ಸ್ ಆಫ್ ಕಂಪ್ನೀಸ್ ಫೆಚ್ ಆಗ್ತಾ ಹೋಗ್ತವೆ. ಸೊ 200 ಹೆಚ್ಚು ಕಂಪ್ನಿಗಳನ್ನ B2 ಇಂಟರ್ನೆಟ್ ಅವರು ಸೊ ಲಿಸ್ಟಿಂಗ್ ಮಾಡಿದ್ರೆ ಅಲ್ಲಿಂದ ನೀವು ಫ್ರೀ ಆಗಿರೋ ಎಲ್ಲಾ ಇಂಟರ್ನ್ಶಿಪ್ ಕಂಪ್ನಿಗಳನ್ನ ನೀವು ತಗೊಂಡು ಅದ್ರಿಗೆ ಅಪ್ಲೈ ಮಾಡಿದ್ರೆ ಸೊ ಅಲ್ಲಿ ನಿಮ್ಮ ಪ್ರೊಫೈಲ್ ಇಷ್ಟ ಆಗಿ ಏನ್ ರೆಸ್ಯೂಮ್ ಮಾಡ್ಕೊಂಡು ನೀವೇನ್ ಪ್ರಾಜೆಕ್ಟ್ ಮಾಡಿರ್ತಾರ, ಸೊ ಈ ಪ್ರಾಜೆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಾಜೆಕ್ಟ್ ಆಗ್ಲಿ, ಮಿನಿ ಪ್ರಾಜೆಕ್ಟ್ ಆಗ್ಲಿ, ನೀವೇನ್ ಕಲ್ತಿರ್ತಾರ, ನಿಮ್ಗೆ ಏನ್ ಸ್ಕಿಲ್ ಗೊತ್ತು, ಇವೆಲ್ಲ ಕರೆಕ್ಟ್ ಸೂಟಬಲ್ ಆದ್ರೆ ಅವರ ಕಂಪ್ನಿ ಪ್ರೊಫೈಲ್ಗೆ ಸೊ ನಿಮ್ಮನ್ನ ಅವಾಗ ಸೊ ಇಂಟರ್ನ್ಶಿಪ್ ಆಗಿ ಇಂಟರ್ನ್ ಆಗಿ ಹೈರ್ ಮಾಡ್ತಾರೆ. ಮೀನ್ಸ್ ಇಂಟರ್ನ್ ಆಗಿ ನಿಮಗೆ ಇಂಟರ್ನ್ಶಿಪ್ ನ ಪ್ರೊವೈಡ್ ಮಾಡ್ತಾರೆ ಫ್ರೀ ಆಗಿ. ಸೊ ಕೆಲವೊಂದು ಲಿಮಿಟ್ಸ್ ಇರ್ತವೆ, ಅಷ್ಟಕ್ಕೆ ಮಾತ್ರ ಫ್ರೀ ಆಗಿ ಕೊಡೋದು. ಸೊ ಇದು ಫ್ರೀ. ಅದೇ ತರ ಈಗ ಸ್ಟೈಫಂಡ್. ಸೊ ಸ್ಟೈಫಂಡ್ ಯಾವ ಕಂಪ್ನಿ ಜಾಸ್ತಿ ಈ ಸ್ಟೈಫಂಡ್ ಅಲ್ಲಿ ಕೊಡೋದಿಲ್ಲ. ಯಾಕೆ ಅಂದ್ರೆ ಸೊ B2 ಇಂಟರ್ನೆಟ್ ಪೋರ್ಟಲ್ ಅಲ್ಲಿ ಲಾಟ್ಸ್ ಆಫ್ ಇಶ್ಯೂಸ್ ಇರೋದ್ರಿಂದ, ಸೊ B2 ಇಂಟರ್ನೆಟ್ ಪೋರ್ಟಲ್ ಲಾಟ್ಸ್ ಆಫ್ ಇಶ್ಯೂಸ್ ಇರೋದ್ರಿಂದ ಸೊ ಸ್ಟೈಫಂಡ್ ಕೊಡೋದೇ ಎಲ್ಲೋ ಒಂದು 150 ಕಂಪ್ನಿಗಳು, ಸೊ 50 ಕಂಪ್ನಿಗಳು, 30 ಕಂಪ್ನಿಗಳು, 20% 30% ಕಂಪ್ನಿಗಳು ಮಾತ್ರನೇ ಸೊ ನಿಮ್ಗೆ B2 ಇಂಟರ್ನೆಟ್ ಇರೋ ಎಲ್ಲಾ
ಕಂಪ್ನಿಯಲ್ಲಿ 30% ಕಂಪ್ನೀಸ್ ಸ್ಟೈಫಂಡ್ ನ ಕೊಡ್ತವೆ. ಯಾಕೆ ಅಂದ್ರೆ ಸೊ ಸ್ಟೈಫಂಡ್ ಏನ್ ನೀವು ಕೊಡೋದು ಫಸ್ಟ್ ಹೇಳ್ಬಿಡ್ತೀನಿ, ಎಲ್ಲಾ ಕಂಪ್ನಿಗಳು ಕೊಡೋದು ಯಾಕೆ ಕೊಡಲ್ಲ, ಸೊ ಹೇಗೆ ನಿಮಗೆ ಸ್ಟೈಫಂಡ್ ನ ಕೊಡ್ತವೆ ಕೆಲವೊಂದು ಕಂಪ್ನಿಗಳು ಅಂತ ಹೇಳ್ಬಿಡ್ತೀನಿ. ಸೊ ಕಂಪ್ನಿಯವ್ರು ಡಿಸೈಡ್ ಮಾಡೋದು ಇಷ್ಟೇ, ಸೊ ಅವ್ರಿಗೆ ಆಲ್ರೆಡಿ ಇಂಟರ್ನ್ಸ್ ಇರ್ತಾರೆ, ಓಕೆನಾ. ಸೊ ಅವ್ರು ಗ್ರೋ ಆಗ್ತಿರಲ್ಲ, ಒಂದು ಪರ್ಸ್ಪೆಕ್ಟಿವ್. ಇನ್ನೊಂದು ಪರ್ಸ್ಪೆಕ್ಟಿವ್ ಏನಂದ್ರೆ ಸೊ ಅದೇ ಗ್ರೋ ಆಗಿರುತ್ತೆ, ಸೊ ಟೀಮ್ ಮೇಂಟೈನ್ ಮಾಡಕ್ ಆಗ್ತಿರಲ್ಲ, ಮತ್ತೆ ಏನೋ ಒಂದು ಡೆವಲಪ್ಮೆಂಟ್ ಅಲ್ಲಿ ಅವ್ರಿಗೆ ಟೀಮ್ ಬೇಕಾಗಿರುತ್ತೆ, ಸೊ ಪರ್ಸನ್ಸ್ ಬೇಕಾಗಿರ್ತವೆ. ಅವಾಗ ನಿಮ್ಗೆ ಈ ತರ ಸ್ಟೈಫಂಡ್ ಅಲ್ಲಿ ಕೊಡ್ತಾ ಹೋಗ್ತಾರೆ. ಈ ತರ ಸ್ಟೈಫಂಡ್ ಅಲ್ಲಿ ನಿಮ್ಗೆ ಮಿನಿಮಮ್ ಅಂದ್ರೂ ಸೊ ಸ್ಟಾರ್ಟಿಂಗ್ ಕೆಲವೊಂದು ಕಂಪ್ನಿಗಳು ಸೊ 18K ಪರ್ ಮಂತ್ ಅಥವಾ 20K ಪರ್ ಮಂತ್ ಈ ತರ ಸೊ ಸ್ಟೈಫಂಡ್ ನ ಕೊಟ್ಬಿಟ್ಟು ನಿಮ್ಮನ್ನ ಕರ್ಕೋತಾರೆ. ಕೆಲವೊಂದು ಕಂಪ್ನಿಗಳು ಎಲ್ಲಾರ್ಗೂ ಇದು ಸಿಗೋದು ಇಲ್ಲ, ಸೊ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಸೊ ಎಲ್ಲಿ ನೀವು ಒಂದು ಕಾಲೇಜ್ ಇಂದ ಒಬ್ಬರು ಇಬ್ರು ಹೋದ್ರೆ ಸಾಕು, ಒಂದು ಕಾಲೇಜ್ ಇಂದ ಸೊ 1 ಮೆಂಬರ್ ಅಥವಾ 2 ಮೆಂಬರ್ ಮಾತ್ರನೇ ಸೊ ಅವ್ರು ಕರ್ಕೋತಾರೆ. ಸೊ ಅದನ್ನ ನೀವು ಅಪ್ಲೈ ಮಾಡಿದೆ ಸ್ಟೈಫಂಡ್ ಗೆ. ಸೊ ಸ್ಟೈಫಂಡ್ ಕೂಡ ಸೇಮ್ ಇದ್ರ ಡ್ರಾಪ್ ಡೌನ್ ಇಲ್ಲಿ ಇದೆಯಲ್ಲ, ಸೊ ಈ ತರ ಡ್ರಾಪ್ ಡೌನ್ ಅಲ್ಲಿ ನೀವು ಸ್ಟೈಫಂಡ್ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಎಲ್ಲಾ ಕಂಪ್ನಿ ಸ್ಟೈಫಂಡ್ ಅಪ್ಲೈ ಮಾಡಿರೋ ಕಂಪ್ನಿಗಳು ಸಿಗ್ತಾ ಹೋಗ್ತವೆ. ಸೊ ನಮ್ದು ಕೂಡ ಕಂಪ್ನಿಲಿ ಫ್ರೀಯಲ್ಲಿ ಸಿಗುತ್ತಾ ಹೋಗುತ್ತೆ. ನೀವು 7ನೇ ಸೆಮಿಸ್ಟರ್ ಬಂದಾಗ ಅಪ್ಲೈ ಮಾಡ್ಬೋದು. ನಾನು ಹೇಗೆ ಅಪ್ಲೈ ಮಾಡ್ದೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್ ಪೇಯ್ಡ್, ಇದು ಕಾಮನ್, 3ನೇ ಕ್ಯಾಟಗರಿನೇ ಪೇಯ್ಡ್. ಇದು ಕಾಮನ್, ಮೋಸ್ಟ್ ಆಫ್ ದಿ ಕಾಮನ್ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಅಂದ್ರೆ ನೀವು ಪೇಯ್ಡ್ ಯೂಸ್ ಮಾಡ್ಕೊಂಡು ಮಾಡ್ತೀರಾ. ಸೊ ಕೆಲವೊಂದು ಕಂಪ್ನಿಗಳು, ಸೊ ಫಾರ್ ಎಕ್ಸಾಂಪಲ್ ಬೆಸ್ಟ್ ಕಂಪ್ನಿ, ನಿಮಗೆ ಬೆಸ್ಟ್ ಟ್ರೈನಿಂಗ್ ಸೆಂಟರ್ ಹೇಳ್ಬಿಡ್ತೀನಿ ಯಾವ್ದಂದ್ರೆ ಕ್ಯೂ ಸ್ಪೈಡರ್, ಓಕೆನಾ. ಸೊ ಕ್ಯೂ ಸ್ಪೈಡರ್ ಅಥವಾ ಜೆ ಸ್ಪೈಡರ್ ಇವೆಲ್ಲ ಏನಿರ್ತವೆ, ಸೊ ಈ ತರ ಕಂಪ್ನಿಗಳು ನಿಮಗೆ, ಈ ಕಂಪ್ನಿ ಎಲ್ಲ ಟ್ರೈನಿಂಗ್ ಸೆಂಟರ್ 18,000 ಅಥವಾ 20,000 20K ಸೊ ಅಥವಾ 30K ಈ ತರ ಏನ್ ಚಾರ್ಜ್ ಮಾಡ್ತಾರೆ, ಈ ತರದಕ್ಕೆ ಸೇರ್ಕೊಳ್ಕೊಂಡ್ಬಿಡಿ. ನಿಮ್ಗೆ ಯಾವ್ದೇ ಕಾರಣಕ್ಕೂ ನೀವು ಆ ಕಂಪ್ನಿಯಿಂದ ನೀವು ಹೈರು ಆಗೋದಿಲ್ಲ, ಅಂದ್ರೆ ಸೊ ಬೇರೆ ಕಂಪ್ನಿಗೆ ಪುಷ್ ಆಗೋದಿಲ್ಲ, ರೆಫರೆನ್ಸ್ ಮಾತ್ರ ಕೊಡ್ತಾರೆ ಅಷ್ಟೇ. ಸೊ ಅದೆಲ್ಲ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಜಾಸ್ತಿ ಕೊಟ್ಬಿಟ್ಟು ಅವರು ಟ್ರೈನಿಂಗ್ ಮಾಡ್ಬಿಟ್ಟು ಅದನ್ನ ಏನೋ ಕಳಿಸ್ತಾರೆ. ಸೊ ಇದು ಶುದ್ಧ ಸುಳ್ಳು, ಆತರ ಮಾಡೋದಿಲ್ಲ ಅವ್ರು ಯಾರು. ಸೊ ಎಲ್ಲಾ ಸ್ಟ್ರಾಟಜಿ ಕೂಡ ನಾನೊಂದು ಕಂಪ್ನಿ ಒಂದ್ರಾಗ ಹೇಳ್ತಾ ಇದ್ದೀನಿ, ಎಲ್ಲಾ ಸ್ಟ್ರಾಟಜಿ ಕೂಡ ಇಷ್ಟ ಏನಂದ್ರೆ ಸೊ ಅವ್ರಿಗೆ HR ರಿಕ್ವೈರ್ಮೆಂಟ್ಸ್ ಏನಿರುತ್ತೆ ಅವರು ಅದನ್ನ ಟ್ರೈನ್ ಮಾಡಿ ಸ್ಟೂಡೆಂಟ್ಸ್ಗೆ ಅದನ್ನ ಕಳ್ಸೋದು. ಸೊ ಆದ್ರೆ ಈ ಏನು ಬ್ರ್ಯಾಂಡ್ ಇದೆ ಅನ್ನೋ ರೀಸನ್ ಇಂದ ನೀವು ಹೋಗಿ ಇಲ್ಲಿ ಜಾಯಿನ್ ಹಾಕೋಬಿಡಿ, ಕ್ಯೂ ಸ್ಪೀಡರ್, ಜೆ ಸ್ಪೀಡರ್ ಇವ್ ಯಾವ್ದಕ್ಕೂ ಜಾಯಿನ್ ಹಾಕೋಬಿಡಿ. ಸೊ ಈಗ ಅಲ್ಲಿ ಜಾಯಿನ್ ಆಗಿರೋರು ಕೂಡ ಕೇಳಿ, ಯಾಕಿನ್ನು ನೀವು ಜಾಬ್ ಹೋಗ್ತಾ ಇಲ್ಲ ಅಂತ ಕೇಳಿ, ಗೊತ್ತಾಗುತ್ತೆ ಅವ್ರಿಗೆ. ಸೊ ಅದ್ರ ರಿವ್ಯೂ ತಗೊಂಡು ನೀವು ಜಾಯಿನ್ ಆಗೋದ್ರೆ ಸೊ ಇದಕ್ಕೆ ಈ ತರ ಕಂಪ್ನಿ ಜಾಯಿನ್ ಆಗಿ, ಓಕೆನಾ. ಸೊ ಅದೇ ತರ ಸೊ ಕೆಲವೊಂದು ಕಂಪ್ನಿ ಕೊಡ್ತಿರ್ತಾರೆ, ಎಷ್ಟು ಅಂದ್ರೆ ಸೊ 2,500ಕ್ಕೆ, ಓಕೆನಾ, 3,500 ಈ ತರ ಬಿಲೋ 10K ಯಾವ್ದು ಕೊಡ್ತಿರ್ತವೆ. ಸೊ ಆ ತರ ಕಂಪ್ನಿಗಳು ಬಿಲೋ 10 ನೋಡಿ, ಬಿಲೋ 10 ಅಮೌಂಟ್ ಯಾವ ಕಂಪ್ನಿಗಳು ಕೊಡ್ತಿರ್ತವೆ ಅಂತ ಪೇಯ್ಡ್ ಕಂಪ್ನಿ ನೀವು ಜಾಯಿನ್ ಆಗಿ. ಸೊ ಯಾಕೆಂದ್ರೆ ಸೊ ಅವರು ನೀಟಾಗಿ ಕೂಡ ಕ್ಲೀನ್ ಆಗಿ ಕೂತ್ಕೊಂಡು ಹೇಳ್ಕೊಡ್ತಿರ್ತಾರೆ. ಸೊ ಎಷ್ಟೊಂದು ಕಂಪ್ನಿಗಳು, ಎಕ್ಸ್ಪೆಷಲಿ ನನಗೆ ಗೊತ್ತಿರೋ ಕಂಪ್ನಿಗಳಲ್ಲಿ ತುಂಬಾ ಬೆಂಗಳೂರಲ್ಲಿ, ಸೊ ಕೆಲವರು ನನ್ನ ಫ್ರೆಂಡ್ಸ್ ಇದ್ದಾರೆ ಆ ಕಂಪ್ನಿ ಮಾಡ್ತಾರಲ್ಲ, ಸೊ ಅವ್ರನ್ನ ನಾನು ಕಳ್ಸಿದ್ದೆ ಸ್ಟೂಡೆಂಟ್ಸ್ ನನಗೆ ಆಲ್ರೆಡಿ. ಸೊ ನನ್ನ ಕಂಪ್ನಿ ರಿಜಿಸ್ಟರ್ ಆಗೋದಕ್ಕಿಂತ ಮುಂಚೆನೆ ತುಂಬಾ ಸ್ಟೂಡೆಂಟ್ಸ್ ನಾನು ಫಸ್ಟ್ ಕಳ್ಸಿದ್ದೆ ಅಲ್ಲಿಗೆ, ಓಕೆನಾ. ಸೊ ಅವಾಗ ಸೊ ಸಮ್ ಸ್ಟೂಡೆಂಟ್ಸ್ AICT ಇಂದ ಸ್ಟೂಡೆಂಟ್ಸ್ ಬಂದ್ರು, ಮತ್ತೆ VT ಇಂಟರ್ನೆಟ್ ಇಂದ ತುಂಬಾ ಸ್ಟೂಡೆಂಟ್ಸ್ ಬಂದ್ರು ಅವ್ರಿಗೆ. ಅವಾಗ ಸೊ ಕ್ಲೀನಾಗಿ ಹೇಳ್ಕೊಟ್ಟು ಆಲ್ರೆಡಿ ಬ್ಯಾಚ್ ಕೂಡ ಅವ್ರು ಮುಗ್ದೋಗಿದೆ. ಈಗ 8ನೇ ಸೆಮಿಸ್ಟರ್ ಯಾರಿದ್ರೆ ಕೆಲವರು ಒಂದು 10 ಮೆಂಬರ್ಸ್ 20 ಮೆಂಬರ್ಸ್ ನನ್ನ ಕಡೆಯಿಂದ ಹೋಗಿ ಅಲ್ಲಿ ಮಾಡ್ಕೊತಿದ್ದಾರೆ. ಸೊ ನಮ್ಮ ಕಂಪ್ನಿಲೂ ಕೂಡ ಸೊ 2-3 ಮಾಡ್ಕೋತಿದ್ದಾರೆ, ಓಕೆನಾ. ಸೊ ಯಾಕೆಂದ್ರೆ ತುಂಬಾ ಡಿಲೇ ಆಯ್ತು ನನ್ನ ಕಂಪ್ನಿ ರಿಜಿಸ್ಟರ್ ಆಗೋದಕ್ಕೆ VT ಇಂಟರ್ನೆಟ್, ಆ ರೀಸನ್ ಸೊ ಕೆಲವು ಸ್ಟೂಡೆಂಟ್ಸ್ ಮಾತ್ರನೇ ನಮ್ಗೆ ಸಿಕ್ಕಿದ್ದು. ಸೊ ಅವ್ರಿಗೆ ಅದು ಫ್ರೀ ಆಗಿ ಮಾಡ್ತಾ ಇದ್ದೀನಿ ನಾನು, ಓಕೆನಾ. ಸೊ ಫ್ರೀ ಇಂಟರ್ನ್ಶಿಪ್ ನಾನು ಮಾಡ್ತಾ ಇರೋದು. ಹೇಗೆ ಹೇಳ್ಕೊಡ್ತೀನಿ ನಾನು ಅಂತ ಅವ್ರು ಕೇಳ್ಕೋಬಹುದು ನೀವು, ಅದು ಹೇಗೆ ಹೇಳ್ಕೊಡ್ತೀನಿ, ನೀವು ಏನೇನ್ ಮಾಡ್ತೀರಾ ಅಂತ. ಸೊ ನಮ್ಮ ರಿವ್ಯೂವರ್ಸ್ ಏನಿರ್ತಾರೆ, ಸೊ ನಮ್ಮಲ್ಲಿ ಕಲಿತಿರೋ ಸ್ಟೂಡೆಂಟ್ಸ್ ಅವ್ರು ನೀವು ಬಂದು ಆಫೀಸ್ ವಿಸಿಟ್ ಮಾಡಿ ನೀವು ಕೇಳ್ತಾ ಹೋಗ್ಬೋದು, ಓಕೆನಾ. ಸೊ ಈ ತರ ಇಂಟರ್ನ್ಶಿಪ್ ಕ್ಯಾಟಗರಿನ ನೀವು ಚೂಸ್ ಮಾಡೋದು. ಸೊ ಈ ತರ ಇಂಟರ್ನ್ಶಿಪ್ ನೀವು ಕ್ಯಾಟಗರಿ ಚೂಸ್ ಮಾಡಿ, ಸೊ ಈ ತರ ನೀವು ಇಂಟರ್ನ್ಶಿಪ್ಗೆ ಹೋಗ್ತಾ ಹೋಗ್ಬೋದು, ಓಕೆನಾ. ಸೊ ಏನಾದ್ರು ಡೌಟ್ ಇತ್ತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಹಾಕಿರ್ತೀನಿ, ಅಲ್ಲಿಂದ ಕಾಲ್ ಮಾಡಿ ನನ್ನೇ ಡೈರೆಕ್ಟ್ ಆಗಿ ಕೇಳ್ತಾ ಹೋಗ್ಬೋದು, ಓಕೆನಾ. ಸೊ ಇದಿಷ್ಟು ಈ VT ಇಂಟರ್ನ್ಶಿಪ್ ಪೋರ್ಟಲ್ ಅಲ್ಲಿ ಇರೋ ಸೊ ಕ್ಯಾಟಗರೀಸ್ ಆಫ್ ದಿ ಇಂಟರ್ನ್ಶಿಪ್ಸ್. ಥ್ಯಾಂಕ್ ಯು.